ಜಿಲ್ಲಾ ನಾಯಕರು, ಬಿಜಾಪುರದ ಸಂಸದರು, ಬಿಜೆಪಿ ಪಕ್ಷದ ಹಿರಿಯ ನಾಯಕರು, ಮಾಜಿ ಉಪಮುಖ್ಯಮಂತ್ರಿಗಳು, ಚಿತ್ರದುರ್ಗ ಜಿಲ್ಲೆಯ ಸಂಸದರಾದ ಜಗಜಿಣಗಿ ಇವರು ಕಾರಜೋಳ ಸಾಹೇಬರು, ರಾಜ್ಯದಿಂದ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಮತ್ತು ಇನ್ನೂ ಎಲ್ಲ ರಾಜ್ಯದ ನಾಯಕರುಗಳು ಈ ಸರ್ಕಾರದ ಬಗ್ಗೆ ಅಸಹ್ಯಕರ ಮಾತುಗಳನ್ನು ಆಡ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕರು ನಾನು ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿ ಇದ್ದೇನೆ ಅನ್ನೋದು ಸಹಿತ ಆ ಪರಿಕಲ್ಪನೆ ಇಟ್ಟುಕೊಳ್ಳಾರ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತೇ ಹೋಗಿದೆ, ಅದರ ಹೆಣ ಹೊರುವ ಕೆಲಸವನ್ನು ಈಗ CM ಮಾಡುತ್ತಿದ್ದಾರೆ. CM ಬದಲಾವಣೆ ಅಂದರೆ ಹೆಣವನ್ನು ಮುಂದೆ ಹೊರುವುದು ಯಾರು ಎಂಬ ಪ್ರಶ್ನೆ ಮಾತ್ರ ಸದ್ಯ ತಲೆಗೊಳ್ಳಿ ಹಿಡಿಯುವವರು ಯಾರು ವ್ಯಕ್ತಿ ಹುಡುಕಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ. ಇದು ಒಬ್ಬ ಸಾಂವಿಧಾನಿಕ ಹುದ್ದೆಯಲ್ಲಿ ವಿರೋಧ ಪಕ್ಷ ನಾಯಕ ಆಗಿರೋಂಥ ಮನುಷ್ಯನಿಗೆ ಈ ಭಾಷೆ ಸರಿ ಅನಿಸೋದಿಲ್ಲ ಅಂತ ನನ್ನ ಅಭಿಪ್ರಾಯ. BJP ಸಂಸ್ಕೃತಿಗೆ ಇದು ಸರಿ ಅನಿಸ್ತಿರ್ಬೇಕು, ಆದರೆ ಸಾಮಾನ್ಯವಾಗಿ ಭಾರತ ದೇಶದ ಸಂಸ್ಕೃತಿಗೆ ಈ ಭಾಷೆ ಸರಿ ಆಗೋದಿಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಪಬ್ಲಿಕ್ದಲ್ಲಿ ಬೆಂಗಳೂರಿನಲ್ಲಿ ನಿಂತು ಕಣ್ಣೀರು ಹಾಕ್ತಿದ್ರು, ಕಣ್ಣೀರು. ಅವಾಗ ಸರ್ಕಾರ ಅವಾಗಲೂ ಸತ್ತಿತ್ತು ಅಂತ ಹೇಳಿ ಅನಿಸ್ಲಿಲ್ಲ ಅಶೋಕ್ ಅವರಿಗೆ. ಆ ಕಣ್ಣೀರು ಒರೆಸಲಿಕ್ಕೆ BJP ಒಳಗೆ ಯಾರೂ ನಾಯಕರು ಇರಲಿಲ್ಲ. ಈ ರಾಜ್ಯದ ವೀರಶೈವ ಲಿಂಗಾಯತ ಸ್ವಾಮಿಗಳು ಬರ್ಬೇಕಾಯ್ತು ಆ ಕಣ್ಣೀರು ಒರೆಸಲಿಕ್ಕೆ. ಯಡಿಯೂರಪ್ಪನವ್ರು ಕಣ್ಣೀರು ಒರೆಸಲಿಕ್ಕೆ ಅಲ್ಲಿಂದ ಬರ್ಬೇಕಾಯ್ತು. BJP ಅವ್ರಿಗೆ ಯಾರಿಗೆ ಕನಿಕರ ಬರಲಿಲ್ಲ. ರಾಷ್ಟ್ರದ ನಾಯಕರಿಗೆ, ರಾಜ್ಯದ ನಾಯಕರಿಗೆ, ಮೋದಿ ಅವ್ರಿಗೆ, ನಡ್ಡಾ ಅವ್ರಿಗೆ, ಅಮಿತ್ ಶಾ ಅವ್ರಿಗೆ, ಇದೇ ಅಶೋಕ್ ಅವ್ರಿಗೆ, ಜಿಗಜಿಣಗಿ ಅವ್ರಿಗೆ, ಕಾರಜೋಳ ಅವ್ರಿಗೆ ಎಲ್ಲರೂ ಕಣ್ಣೀರು ತರಿಸೋರೇ ಇದ್ರು ಇವರೆಲ್ಲ. ಅವಾಗ ಸರ್ಕಾರ ಸತ್ತಿತ್ತೋ ಏನು ಜೀವಂತಿತ್ತೋ ಅನ್ನೋದು ಅಶೋಕ್ ಅವ್ರು ತಿಳ್ಕೋಬೇಕು ಇವತ್ತು. ಇನ್ನು ಕಾರಜೋಳ ಸಾಹೇಬರು ಬಿಜಾಪುರದಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾಮಕೆ ವಾಸ್ತೆ ಕಾಂಗ್ರೆಸ್ AIC ಅಧ್ಯಕ್ಷರು, ಅವರು ಏನೂ ಇಲ್ಲ. ಮತ್ತು ಕಾರಜೋಳ ಸಾಹೇಬ್ರಿಗೆ ನಂದೊಂದು ಪ್ರಶ್ನೆ ಇದೆ. ಈಗ ನಡ್ಡಾ ಅವರು ನಾಮಕೆ ವಾಸ್ತೇನೋ, ಏನವರು ನಿಜವಾದ ಅಧ್ಯಕ್ಷ ಇದ್ದಾರಾ? ಸ್ವತಃ ಮೋದಿಯವರೇ ನಾಮಕೆ ವಾಸ್ತೆ ಪ್ರಧಾನಮಂತ್ರಿ. ನಾಗ್ಪುರದ ಕಂಟ್ರೋಲ್ ಮೇಲೆ ನಡೀತದೆ, ಭಾಗವತ್ ಅವರ ಆದೇಶ ಮೇಲೆ ನಡೀತದೆ. ನಿಮ್ಗೆ ಖರ್ಗೆ ಅವರು ಅಷ್ಟೇ ಕಾಣ್ತಾ ಇದ್ದಾರೆ ನಿಮಗೆ. ಆಮೇಲೆ ದಲಿತ ಮುಖ್ಯಮಂತ್ರಿ ಮಾಡುವುದಿಲ್ಲ ಕಾಂಗ್ರೆಸ್ದವರು ಅಂತ ಹೇಳ್ತಾ ಇದ್ದೀರಿ. ನಿಮಗೆ ಒಂದು ಮಾತು ಈ ಸಂದರ್ಭದಲ್ಲಿ ಕೇಳ್ತೀನಿ. ಈ ರಾಷ್ಟ್ರದ 90% ರಾಜ್ಯಗಳಲ್ಲಿ BJP ಸರ್ಕಾರ ಇದೆ. ಯಾವ ರಾಜ್ಯದಲ್ಲಿ ನೀವು ದಲಿತ ಮುಖ್ಯಮಂತ್ರಿನ ಮಾಡಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಿಮಗೆ ದಲಿತ ಮುಖ್ಯಮಂತ್ರಿ ವಿಚಾರ ಬರ್ತದೆ. ಜಿಗಜಿಣಗಿ ಅವರು 40 ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದಾರೆ. 25 ವರ್ಷಗಳ ಸಮೀಪ ಆಯಿತು. ಇವತ್ತು ರಾಮಕೃಷ್ಣ ಹೆಗಡೆ ಅವರು ನವನಿರ್ಮಾಣ ವೇದಿಕೆ ಮಾಡಿದ ನಂತರ BJPಯಲ್ಲಿ ಬಂದಿದ್ದಾರೆ. 5 ಸಲ ಸಂಸದರಾಗಿದ್ದಾರೆ. 14 ವರ್ಷಗಳ ಕಾಲ ಮುಖ್ಯಮಂತ್ರಿ ಇದ್ರು. ಅಂಥವ್ರು ಇವತ್ತು ದಲಿತ ಮುಖ್ಯಮಂತ್ರಿ ಕಾಂಗ್ರೆಸ್ ಅವರು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಇದು BJP ಒಳಗೆ ಕೂಗಿ ಎತ್ತಬೇಕಲ್ಲ. 3 ಜನ ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ರು. ಅವಾಗ ನೀವು ನಿಮ್ಮದು ಹಕ್ಕು ಮಂಡಿಸ್ಬೇಕಾಗಿತ್ತಲ್ಲ, ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ. ನೀವು ಹೋದಲ್ಲಿ ಬಂದಲ್ಲಿ ದಲಿತ ಮುಖ್ಯಮಂತ್ರಿ ಹೇಳಿದ್ರೆ ದಲಿತ ಮುಖ್ಯಮಂತ್ರಿ ನಿಮ್ಮ ಪಕ್ಷದಾಗೆ ಮಂಡಿಸ್ಬೇಕದು ನೀವು ಹಕ್ಕ. ಕಾಂಗ್ರೆಸ್ ಅವ್ರ ಮೇಲೆ ಯಾಕೆ ಹೇಳ್ತಿರೋದು? ಅದಕ್ಕೆ ನಂದೊಂದು ವಿನಂತಿ ಏನು ಜಿಗಜಿಣಗಿ ಸಾಹೇಬರಿಗೆ ಅಂದ್ರೆ, ಅವರೊಬ್ಬ ಹಿರಿಯ ನುರಿತ ರಾಜಕಾರಣಿ, ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಮಗೂ ಭಾಳ ಸಂತೋಷ. ಯಾಕಂದ್ರೆ ನಮ್ಮ ಜಿಲ್ಲೆಯ ಒಬ್ಬರು ದಲಿತ ಮೇಧಾವಿ ನಾಯಕರು ಮುಖ್ಯಮಂತ್ರಿ ಆದ್ರೆ ನಮಗೂ ಸಂತೋಷ. ನೀವು ಈಗಲಿಂದಲೇ 28 ಚುನಾವಣೆಗೆ ನನ್ನ ಹೆಸರನ್ನು
ಮುಖ್ಯಮಂತ್ರಿಗೆ ಘೋಷಿಸಿ ಅಂತೇಳಿ ಬಿಜೆಪಿ ಅವ್ರ ಕಡೆಯಿಂದ ನೀವು ಘೋಷಣೆ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಜಿಲ್ಲೆ ಒಬ್ಬರು ಮುಖ್ಯಮಂತ್ರಿ ಬಹಳ ಒಳ್ಳೆಯದು. ಆಮೇಲೆ ಕಾರಜೋಳ ಸಾಹೇಬರು ದಲಿತ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಾರೆ. ನೀವು ಉಪಮುಖ್ಯಮಂತ್ರಿ ತನ ಹೋಗಿದ್ರಿ, 3 ಜನ ಉಪಮುಖ್ಯಮಂತ್ರಿ ಇದ್ರಿ, ನೀವು ಉಪಮುಖ್ಯಮಂತ್ರಿ ಆಗಿದ್ರಿ. ಅವಾಗ 3 ಜನ ಮುಖ್ಯಮಂತ್ರಿಗಳನ್ನು ನಿಮ್ಮ ಕಾಲದಲ್ಲಿ ಬದಲು ಮಾಡಿದ್ರು. ಮತ್ತು ಅವಾಗ ನೀವು ನನಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೇಳ್ಬೇಕಾಗಿತ್ತಲ್ಲ. ಯಾಕಂದ್ರೆ ನೀವು ಅಲ್ಲಿ ಅಪ್ರಸ್ತುತ ಇದ್ದೀರಿ. ನೀವು ದಲಿತರನ್ನ ಕಾಂಗ್ರೆಸ್ ಯೂಸ್ ಮಾಡಿ ಬಿಸಾಡಿದೆ ಅಂತ ಹೇಳ್ತಾ ಇದ್ದೀರಿ. ದಲಿತರನ್ನ ಕಾಂಗ್ರೆಸ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ತರ ನಡೆಸ್ಕೊಂಡಿದೆ, ಅವ್ರ ಉದ್ಧಾರಕ್ಕಾಗಿ ಏನೇನು ಕಾರ್ಯಕ್ರಮ ಮಾಡಿದೆ, ಅದರ ಭಾಗನೇ ನೀವು ಇವತ್ತು ನಾಯಕರಾಗಿದ್ದು. ಬಿಜೆಪಿ ಅವ್ರಿಗೆ ಏನದಲ್ಲ, ಅವರು ದಲಿತರು ಮುಖ್ಯಮಂತ್ರಿ ಆಗಬೇಕು ಅದು ಹೇಳ್ತಾರೆ. ಇವರೆಲ್ಲ ಸುಮ್ಮನೆ ಬಾಯಿ ಬಡಕರು, ಇವರು ಮನೋವಾದಿಗಳು. ಇವತ್ತು ರಾಮ ಮಂದಿರವನ್ನು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಕೂಡ ರಾಷ್ಟ್ರಪತಿಗಳು ದಲಿತರನ್ನೋ ಒಂದು ಕಾರಣಕ್ಕಾಗಿ ಅವ್ರನ್ನ ಇನ್ವಿಟೇಷನ್ ಕೊಡ್ಲಿಲ್ಲ. ಅವರಿಗೆ ನಿನ್ನೆ ಒಂದು ಧ್ವಜ ಹಾರಿಸಿದ್ರು, ಅಲ್ಲಿ ಕೂಡ ರಾಷ್ಟ್ರಪತಿಗಳಿಗೆ ಅವರಿಗೆ ಬರ್ಲಿಕ್ಕೆ ಬಿಡ್ಲಿಲ್ಲ ಅವರು. ಅದರ ಜೊತೆಗೆ ಅಲ್ಲಿ ಲೋಕಲ್ ಸಂಸತ್ ಸದಸ್ಯರು ಅವರು ಕೂಡ ದಲಿತರನ್ನುವಂತ ಕಾರಣಕ್ಕಾಗಿ ಅವ್ರನ್ನ ಆ ಒಂದು ರಾಮ ಮಂದಿರ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಕೂಡ ಕರೀಲಿಲ್ಲ. ಇವ್ರದ್ದು ಮೊಸಳೆ ಕಣ್ಣೀರ ಸುರಿಸ್ತಕ್ಕಂತ ಒಂದು ಬಿಜೆಪಿ ಅವರು. ಈ ತರ ಏನು ಸಮಸ್ಯೆಗಳು ಅಥವಾ ಈ ತರ ಒಂದು ಸಂದರ್ಭಗಳು ಇವೇನು ಪ್ರಥಮವಾಗಿ ಬರ್ತಾ ಇಲ್ಲ. ಬಿಜೆಪಿ 2 ಸಲತಿ ಸರ್ಕಾರ ಮಾಡಿದಾಗ ಕೂಡ ಅವ್ರು 3 ಮಂದಿ ಮುಖ್ಯಮಂತ್ರಿ, ಒಂದ್ಸಲ್ತಿ ಎರಡು ಸಲತಿ ಆಗಿದೆ, ಇನ್ನೊಂದ್ ಸಲತಿ 2 ಮುಖ್ಯಮಂತ್ರಿಗಳು ಹಿಂಗೆಲ್ಲ ಆಗಿದ್ದಾರೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷ ಅನ್ನೋದು ಏನದಲ್ಲ, ಒಂದು ಬಹಳ ದೊಡ್ಡ ಪಕ್ಷ, ಬಹಳ ಹಳೆ ಪಕ್ಷ ಇರೋದ್ರಿಂದ ಬಹಳಷ್ಟು ಮಂದಿ ನಮ್ಮ ಹಿರಿಯ ನಾಯಕರಿದ್ದಾರೆ. ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಎಲ್ಲಾ ಸಮುದಾಯಗಳಲ್ಲಿ ಸಾಕಷ್ಟು ನಾಯಕರು ಇರತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ನಡೀತಾ ಇರ್ತವೆ. ಅವು ಹೈಕಮಾಂಡ್ ಮಟ್ಟದಲ್ಲಿ ಅಥವಾ ಈ ಶಾಸಕರ ಮಟ್ಟದಲ್ಲಿ ಕೆಲವೊಂದು ವಿಚಾರಗಳು ನಡೀತಿರ್ತವೆ. ಹಂಗತ್ತೇಳಿ ಅಭಿವೃದ್ಧಿ ಕುಂಠಿತ ಆಗೈತಿ, ಅದಾಗೈತಿ, ಎಲ್ಲ ಸುಳ್ಳು. ಇವತ್ತು ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ನೋಡಿ, ನಮ್ಮ MB ಪಾಟೀಲ್ರು ಎಲ್ಲಿದ್ದಾರೆ? ಅವರು ಲಂಡನ್ಗೆ ಹೋಗಿದ್ರು. ಅವ್ರು ಎದಕ್ ಹೋಗಿದ್ರು? ಈ ಒಂದು ಕಾರ್ಯಕ್ರಮ ಬಂಡವಾಳವನ್ನ ತರಲಿಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಬಂಡವಾಳ ತರಲಿಕ್ಕೆ ಅವರು ಹೋಗಿದ್ರು. ಹೌದಾ? ಆ ರೀತಿಯಾಗಿ ತಮ್ಮ ಕೆಲಸಗಳನ್ನ ಎಲ್ಲ ಶಾಸಕರು, ಸಚಿವರು ಎಲ್ಲರೂ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಹೌದಾ? ಇಂಥ ಸಂದರ್ಭದಲ್ಲಿ ಇದು ವಿನಾಕಾರಣ ಇವರು ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಒಂದು ವಿಚಾರದಲ್ಲಿ ಕೂಡ ವಿನಾಕಾರಣ ತಮ್ಮದವೆಲ್ಲ ಬಿಟ್ಕೆಂದ ತಮ್ಮದೆಲ್ಲ ಎಷ್ಟೊಂದು ಸಮಸ್ಯೆಗಳನ್ನ, ತಪ್ಪುಗಳನ್ನ ಮಾಡಿದ್ರು ಕೂಡ ತಮ್ಮ ಒಂದು ಏನಂತಾರೆ ನೀವು ಜವಾಬ್ದಾರಿಗಳನ್ನ ಮರೆತು ವಿನಾಕಾರಣ ರಾಜ್ಯ ಸರ್ಕಾರದ ಮೇಲೆ ಇದು ಮಾಡ್ತಾ ಇದ್ದಾರೆ. ಈ ರೀತಿ ಕೆಲವೊಂದು ಪ್ರಕ್ರಿಯೆಗಳ ಎಲ್ಲ ಒಂದು ಸರ್ಕಾರದಲ್ಲಿ ಸಾಮಾನ್ಯ ಇರ್ತವೆ. ಹಾಗಾಗಿ ಎಲ್ಲರಿಗೂ ಕೂಡ ಅದು ಆಶೆ ಇರ್ತೈತಿ, ಮುಖ್ಯಮಂತ್ರಿಗಳಾಗಬೇಕನ್ನುವಂಥದ್ದು. ಎಲ್ಲರೂ ಮತ್ತು ಆಕಾಂಕ್ಷಿಗಳು ಭಾಳ ಇರ್ತಾರೆ. ಹಳೆಯ ಪಕ್ಷ ಇರೋದ್ರಿಂದ ಸ್ವಲ್ಪ ದೊಡ್ಡ ಲೀಡರ್ಸ್ಗಳನ್ನು ಭಾಳ ಬೆಳೆಸಿದ ಕಾಂಗ್ರೆಸ್ ಪಕ್ಷ. ಹಾಗಾಗಿ ಎಲ್ಲಾ ಸಮುದಾಯಗಳಲ್ಲಿ ಕೆಲವು ಪ್ರಕ್ರಿಯೆಗಳು ಇರ್ತವೆ. ಅದೆಲ್ಲ ಹೈಕಮಾಂಡ್ ಹಾಗೂ ಶಾಸಕರು ನೋಡ್ತಾರೆ. ಇವತ್ತು ನಮ್ಮ ಎಲ್ಲ ನೋಡಿದಾಗಿ ನಾವು ಎಲ್ಲಾ ಸಮುದಾಯ, DK ಶಿವಕುಮಾರ್ ಸಾಕಷ್ಟು ಸಾಮೂಹಿಕ ನಾಯಕತ್ವದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ 2023 ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಸಿದ್ದರಾಮಯ್ಯ ಅವ್ರ ಮಾಸ್ ಲೀಡರ್, ಅವರ ಒಂದು ಚರಿಸ್ಮಾದಿಂದ ಸಂಘಟನಾ ಶಕ್ತಿ, DK ಶಿವಕುಮಾರ್ ಸಂಘಟನಾ ಶಕ್ತಿ. ಇನ್ನೊಂದು ವಿಚಾರ ನೀವು ಎಲ್ಲಿ ಮಾಧ್ಯಮದಲ್ಲಿ ಬಹಳ ತೋರಿಸಿಲ್ಲ, ಪ್ರಚಾರ ಸಮಿತಿ ಅಧ್ಯಕ್ಷರು ನಮ್ಮ MB ಪಾಟೀಲ್ ಸಾಹೇಬ್ರಿದ್ರು, ತಿಳ್ಕೊರಿ ನೀವು. ಹೀಗೆ ಎಲ್ಲ ಒಂದು ಲಿಂಗಾಯತ ನಾಯಕರಾದಂತ MB ಪಾಟೀಲರು ಕೂಡ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ರು ಅವಾಗ. ಹೀಗೆ ಇನ್ನೂ 10 ಹಲವು ನಾಯಕರ ಒಂದು ಸಾಮೂಹಿಕ ನಾಯಕತ್ವದಲ್ಲಿ ಬಂದಿದೆ. ಪ್ರತಿಯೊಬ್ಬರು ದೊಡ್ಡ ನಾಯಕರು ತಾವು ಏನಾದರೂ ಒಂದು ಮುಖ್ಯಮಂತ್ರಿ ಆಗ್ಬೇಕಂತ ಅಭಿಲಾಷೆ ಇದ್ದೇ ಇರ್ತದೆ. ಇವತ್ತು ನಾವು ಕೇಳ್ತೀವಿ, ಲಿಂಗಾಯತ ನಾಯಕರಾದ ನಮ್ಮ MB ಪಾಟೀಲ್ ಸಾಹೇಬರು ಎಷ್ಟು ಕೆಲಸ ಮಾಡಿದ್ದಾರೆ ಗೊತ್ತಿದೆ ನಿಮ್ಗೆ? ಅವರು ಯಾವುದೇ ಒಂದು ಖಾತೆ ಕೊಟ್ಟಾಗ, ನೀರಾವರಿ ಖಾತೆ ಕೊಡ್ಲಿ, ಅದು ಗೃಹ ಖಾತೆನೇ ಕೊಡ್ಲಿ, ಸದಿರ್ತಕ್ಕಂಥ ಕೈಗಾರಿಕಾ ಖಾತೆನೇ ಕೊಡ್ಲಿ, ನಾವು ಒಂದು ಹೇಳ್ತೀವಿ. ಯಾಕಂದ್ರೆ ಸಮುದಾಯಗಳು ಹೇಳೋದು ಸಹಜ ಇರ್ತದೆ, ನಾವು ಲಿಂಗಾಯತ ಮುಖ್ಯಮಂತ್ರಿ ಆಗ್ಬೇಕು, ನಮ್ಮ ಕಡೆಯಿಂದ ಒಬ್ರು ಬಿಜಾಪುರದಿಂದ ಒಬ್ರು ಮುಖ್ಯಮಂತ್ರಿ ಆಗ್ಬೇಕು, ಹಾಗೂ ಲಿಂಗಾಯತ. ಯಾಕಂದ್ರೆ ಅತಿ ಹೆಚ್ಚು ಶಾಸಕರು ಅದಾರೆ ಲಿಂಗಾಯತರು, 34 ಶಾಸಕರು ಕಾಂಗ್ರೆಸ್ ಪಕ್ಷದಾಗ ಅದಾರೆ. ಹಾಗಾಗಿ ಅವ್ರವ್ರ ಸಮುದಾಯ ಇವತ್ತು ಒಕ್ಕಲಿಗ ಸ್ವಾಮೀಜಿಗಳು ಕೇಳ್ತಾರೆ, ಅವರು ನಮ್ಮ ಸಮುದಾಯ ಒಬ್ಬ ಮುಖ್ಯಮಂತ್ರಿ ಮಾಡ್ರಪ್ಪ ಅಂತ ಅವ್ರು ಕೇಳ್ತಾರೆ. ಹಂಗೆ ನಾವು ಲಿಂಗಾಯತರು ಕೇಳುವಂಥದ್ದು. ಇದು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರು ತಮ್ಮ ಹಕ್ಕುಗಳನ್ನು ಮಂಡಿಸ್ತಕ್ಕಂಥದ್ದು, ಅಥವಾ ಈ ಪ್ರಕ್ರಿಯೆ ಇದು ನಾರ್ಮಲ್ ಪ್ರಕ್ರಿಯೆ ಇರೋದ್ರಿಂದ ನಾವು ಕೆಲವೊಂದ್ ಸಲ್ತಿ ಒಂದು ವಾರ ಹೆಚ್ಚು ಕಮ್ಮಿ ಗೊಂದಲ ಆಗ್ತಿರ್ತದೆ. ಹಂಗಂತೇಳಿ ಆಡಳಿತ ಏನೋ ನಿಂತು ಹೋಗೋದಂತ ಅನ್ನೋಂಗಿಲ್ಲ, ಏನು ಇಲ್ಲ. ಇದೆಲ್ಲ ಸುಳ್ಳು. ಬಿಜೆಪಿಯವರ ಆರೋಪಗಳು ಏನದಾವಲ್ಲ ಎಲ್ಲ ಸುಳ್ಳಿದಾವೆ. ಸರ್ಕಾರ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾನೆ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ. ಯಾರು ಏನ್ ಕೇಳ್ತಾರೆ?